ಒಂದು ಪ್ಲಾಟ್ಫಾರ್ಮ್ ಮಾಡಿದೆ. ಆ ಥರ ಉಪೇಂದ್ರ ಸಿಂಹ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗತ್ತೆ ನಮ್ಮ ಆಸೆ. ಯಾಕಂದರೆ ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ನಮ್ಮ ನಾಟ್ ಸೈಡ್ ಉಳಿಯ ಕರ್ನಾಟಕ, ನಮ್ಮ ಇಂಡಿಯಾ ತಗೊಂಡು ಒನ್ ಆಫ್ ದ ಫೈನಾನ್ಸ್ ಡೈರೆಕ್ಟರ್ ಅಂದರೆ ಉಪೇಂದ್ರ ಇಷ್ಟಪಡ್ತೀನಿ. ನಾನು ಅದೇ ಟೈಮಲ್ಲಿ ಹೇಳ್ಬೇಕಾದ್ರೆ ನಮ್ಮ ಫೈನಾನ್ಸ್ ಡೈರೆಕ್ಟರ್ ಆಲ್ ದಿ ಬೆಸ್ಟ್ ಉಪಿ, ಚೆನ್ನಾಗಾಗಲಿ. ನಾ ಇಲ್ಲದೆ ಹೋದ್ರೆ ಐ ವಿಲ್ ಟ್ರೈ ಟು ವಾಚ್ ಇನ್ ಯೂಎಸ್. ಸೊ 20th I'll be free, I'll be watching your film. ನಾನು ಅಲ್ಲೇ ನೋಡ್ತೀನಿ, ಅಲ್ಲೇ ನೋಡ್ಬಿಟ್ಟು ಅದೇ ಫೋನ್ ಮಾಡ್ತೀನಿ. ಸೊ ಓ ಮೈ ಗಾಡ್, ಸೋ ಸ್ವೀಟ್. ಬಟ್ ನೀವು ಇಲ್ಲಿ ಇರ್ಬೇಕು, ಯಾಕಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊತೀನಿ ನಿಮಗೋಸ್ಕರ. ಓಕೆ, ಟುಡೇ ಯು ಫಾಲೋ ಹಿಯರ್ 100%. ಥ್ಯಾಂಕ್ ಯು. ಇಷ್ಟು ಹೇಳಿದ್ಮೇಲೆ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಎಂಟರ್ಟೈನ್ ಆಫ್ ಯು. ಗಾಡ್ ಬ್ಲೆಸ್. ಇವತ್ತು ನಾವು UI ಬಗ್ಗೆ ಏನು ಅರ್ಥ ಮಾಡ್ಕೊಂಡ್ವಿ ಇದೆ ಸರ್. ಐ ಲವ್ ಯು ಅಣ್ಣ. ನಿಮ್ಮ ಮಾತನ್ನ ಉಪೇಂದ್ರ ಯಾವಾಗ ಹೇಳ್ತೇನೆ ಹೇಳ್ತೀನಿ, ನನ್ನ ಫಸ್ಟ್ ಡಾರ್ಲಿಂಗ್. ಯಾಕಂದರೆ ಉಪೇಂದ್ರ ಫಸ್ಟ್ ಹೇಳ್ತೀರಿ ಎಲ್ಲರೂ ಈ ಟೈಪ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇಷ್ಟು ಪಿಕ್ಚರ್ ನೋಡಿದ್ದೆ ನಾನು ಪಲ್ಲವಿ ಥಿಯೇಟ್ರಲ್ಲಿ. ನಾನು ಪ್ರೀಮಿಯರ್ ಹೋಗಿದ್ದೆ, ಚೆನ್ನಾಗಿ ಆಗ್ತಾಯಿದ್ದೆ. ಅದಾದಮೇಲೆ ಓಮ್ ಬಂತು. ಓಮ್ ಬಂದಾದಮೇಲೆ ಪಿಕ್ಚರ್ ಇನ್ನೇನು ಒಂದು 30% 40% ಆಗಿರಬೇಕು. ಫಸ್ಟ್ ಟೈಮ್ ನಾನು ಹೇಳಿದೆ, ಮನೆ ಹತ್ರ ಮಾತ್ರ ಅಂತಿರಲ್ಲ, ಯಾರೇ ಮಾತನಾಡ್ತಾರೆ ಮೀರಿಸ್ತಾರೆ ಡೈರೆಕ್ಟರ್. ಅವ್ರು ಹೇಳಿದ್ರು ಏನು ಇದೆಲ್ಲ ಯಾಕೆ ಹೇಳಿದೆ ಅಂತ. ಇಲ್ಲ ಉಪ್ಪಿ ನೋಡ್ತಾ ಇರಿ, ಏನೋ ಒಂದು ಆಗುತ್ತೆ, ಏನೋ ನನಗೆ ಗೊತ್ತಿಲ್ಲ, ಮೈಂಡ್ಲಿ ಅನಿಸ್ತಾ. ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮ್ಯಾಟ್ ಸಿನಿಮಾ, ಯಾಕಂದರೆ ಮೋಡದ ಮನೆಯಲ್ಲಿ ಮುಂಚೆ ಮಾಡಿದ್ದೆ ಸಿನಿಮಾ ಇತ್ತು. ಬಟ್ ಓಮ್ಲಿ ಒಂದು ಬೇರೆ ಥರವಾದ ಒಂದು ಕ್ಯಾರೆಕ್ಟರ್, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲವ್ ಸ್ಟೋರಿನ ಇಲ್ಲಾಂದರೆ ಇಲ್ಲ ಬದುಕೋಸ್ಕರ ಅದು ಮಾಡೋದು ಲಾಂಗ್ ಇತ್ತು, ನನಗೆ ಗೊತ್ತಿಲ್ಲ. ಬಟ್ ಏನೋ ಒಂದು ಮಾಡಿ ಒಂಥರ ರಿಯಾಲಿಟಿ ಇತ್ತು. ಒಂದು ಆ ಸ್ಟೋರಿಲಿ ಒಂದು ರಿಯಾಲಿಟಿ ತಂದು, ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು, ಇಮ್ಯಾಜಿನೇಷನ್ ಮಾಡಬೇಕಂತ ಗೊತ್ತು, ವಿಜುವಲ್ ಗೊತ್ತು. ಆಮೇಲೆ ಆ ಶೂಟಿಂಗ್ ಮಾಡಬೇಕಾದ್ರೆ ನಾನು ನೋಡಿದ್ದು ಉಪೇಂದ್ರ, ನಾನು ಕಂಪ್ಲೀಟಾಗಿ ಯಾಕೆ ನಾವು 3 ಶಿಫ್ಟ್ ಮಾಡ್ತಿದ್ದೆ. ಉಪೇಂದ್ರ ಚೆನ್ನಾಗಿ ಗೊತ್ತು. ಬೆಳಗ್ಗೆ ಬಂದ ತಕ್ಷಣ ಬಂದು ಕೂತ್ರಿ ಹಿಂಗೆಲ್ಲ ಏನೇ ಮಂಚ ಸರಿ. ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀತಾ ಬೇಕಾದ್ರೆ ಯಾರು ಮುಟ್ಟಲ್ಲ. ಐ ಥಿಂಕ್ ಉಪೇಂದ್ರ ಫಸ್ಟ್, ಐ ಥಿಂಕ್ ಆಫ್ಟರ್ ದ್ಯಾಟ್. ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನನಗೆ, ನೆಕ್ಸ್ಟ್ ಒಂದು ನೀವೇನೆ ಗೀತಾ ಬಂದ್ರಲ್ಲ ಅಷ್ಟೊಂದು ಲವ್ ನನಗೆ ಉಪೇಂದ್ರ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ವಿಶ್ವಾಸ ಆಗ್ಬೋದು. ಆದರೆ ಬರೀ ಡೈರೆಕ್ಟರ್ ಮಾತ್ರ ಅಂತ ಒಂದು ಆ್ಯಸ್ ಎ ಹ್ಯೂಮನ್ ಇಸ್ ಅ ವೆರಿ ಗುಡ್ ಹ್ಯೂಮನ್. ಅದು ಇಂಪಾರ್ಟೆಂಟ್. ಯಾಕಂದರೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೆ ಬಂದು ಮಾಡ್ಬೋದು. ಬಟ್ ಅದು ಒಂದು ಒಳ್ಳೆ ಮನಸ್ಸಿರ್ಬೇಕು, ಅವ್ರಿಗೆ ಒಳ್ಳೆ ಮನಸ್ಸಿದೆ. ಬಟ್ ಅದಾದಮೇಲೆ ಹೋಗಿ ರಿಲೀಸ್ ಆಗುತ್ತೆ. ಅದಾದಮೇಲೆ ಹೀರೋ ಪಾತ್ರ ಮಾಡ್ತಾರೆ, ಜೊತೆಯಲ್ಲಿ ಪ್ರೀತಿ ಅಂತ ಸಿನಿಮಾ ಮಾಡ್ತಾರೆ, ಲವ್ ಖುಷಿ ಅಂತ ಸಿನಿಮಾ ಮಾಡ್ತೀವಿ. ಅದಾದಮೇಲೆ ಇನ್ನು 45 ಮಾಡ್ತೀವಿ. ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಇವಾಗ ಹೇಳಲ್ಲ ಅದು, ಇವಾಗ ಫಸ್ಟ್ UI ಆಗಬೇಕು. ಯಾಕಂದರೆ UI ಡಿಸ್ಟರ್ಬ್ ಮಾಡೋದು ಬೇಡ. ಸೊ UI ನನಗೆ ನನಗೂ ಇಂಟ್ರೆಸ್ಟ್ ಇದೆ. ಯಾವಾಗ ಉಪೇಂದ್ರ ಫಿಲ್ಮ್ ಬಂದರೂ ಏನಾದರೂ ಒಂದು ನಾನೊಂದು ಅಲ್ಲ ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ. ನಮಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ಉಪೇಂದ್ರ ಬಂದು ಹೇಳ್ತಾ ಹೆಂಗಿತ್ತು. ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ವಿಶೇಷತೆ ಇರುತ್ತೆ, ಒಂದು ನ್ಯೂ ನಾವೆಲ್ಟಿ ಇರುತ್ತೆ. ಯಾಕಂದ್ರೆ ನನಗೆ ಇವಾಗ ಅಪ್ಪು ಸಿನಿಮಾ ಯಾವುದೇ ಬಂದಾಗ ಸರಿ ನಾವೇ ಇದು ಮಾಡ್ತೀವಿ. ಅಪ್ಪು ಕಡೆ ತುಂಬ ಇಷ್ಟ. ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್. ಕೆಲವರು ಹೇಳ್ತೀವಿ ಇಲ್ಲ ಅಲ್ಲಿ ಸುಮಾರು ನನಗಿಷ್ಟ ಆಯಿತು ಅಷ್ಟೇ, ನನಗಿಷ್ಟ ಆಯಿತು ಅಷ್ಟೇ. ಅದಕ್ಕೆ ಉಪೇಂದ್ರ ಏನು ಸಿನಿಮಾ ಬಟ್ ನನಗಿಷ್ಟ ಆಯಿತು ಅಷ್ಟೇ. ಅದು ಜನಗಳಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಒಬ್ಬರು ಪ್ರೀತಿಸಿದಾಗ ಅದನ್ನ ಭಾಳ ಹಾರ್ಟ್ಫುಲ್ ಆಗಿ ಪ್ರೀತಿಸ್ಬೇಕು. ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ, ಅಭಿಮಾನದಿಂದ ನೋಡ್ಬೇಕು ಸಿನಿಮಾ, ಅಭಿಮಾನದಿಂದ ಬಂದು ನೋಡ್ಬೇಕು. ನೋಡಿ ನಾವು ತಮಿಳೆಲ್ಲ ಮಾಡಬೇಕು. ನಾವು ಕಮಲ್ ಹಾಸನ್ ಫ್ಯಾನ್ ಆಗಿದ್ದು, ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳ್ತಿದ್ವಿ. ಅದು ಅಭಿಮಾನ. ಅದು ಒಂದು ಆ್ಯಕ್ಟರ್ ಮೇಲೆ ಹೀರೋ ಡೈರೆಕ್ಟರ್ ಮೇಲೆ ಬಿ ಸಿ ದ್ಯಾಟ್. ನನಗೆ ಅದೇ ಇಷ್ಟ, ಅದಿರಬೇಕು. ಹಳೆ ಕಾಲದಲ್ಲಿ ಹಿಂಗಿತ್ತು, ಅದು ವಾಪಸ್ ಬರಬೇಕು. ಸೂಪರ್. ಅದು ಬಂದಾಗಲೇ 100% ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ. ಯಾಕೆ ಥಿಯೇಟ್ರಿಗೆ ಬರೋಲ್ಲ ಜನ? ಬಂದೇ ಬರ್ತಾರೆ. ಇವತ್ತು ನೋಡಿ, ಇವತ್ತು ರಿಲೀಸ್ ಆಗಿ ಇವತ್ತು ಬುಕಿಂಗ್ ಓಪನ್ ಆಗಿ ಎಲ್ಲ ಕಡೆ ಫುಲ್ ಆಗ್ತದೆ. ಇಟ್ಸ್ ನಾಟ್ ಫನ್. 100% ಜನ ನೋಡೋ ಒಂದು ಇಂಟ್ರೆಸ್ಟ್ ಅದು ತರ್ತಾರೆ. ಉಪೇಂದ್ರ ಅಂತ ತಕ್ಷಣ ಒಂದು ಮ್ಯಾಜಿಕ್ ಇದೆ. ಉಪೇಂದ್ರ ಯಾವಾಗ ಹಿಂಗೆ ಇರಬೇಕು. ಉಪೇಂದ್ರ ಒಳ್ಳೆ ಥಿಂಗ್ ವೇಟಿಂಗ್ ಅಷ್ಟೇ, ಇನ್ನೊಂದು ಒಟ್ಟು ಮಾಡಲಿ ಅಂತ ವೇಟಿಂಗ್ ಅಷ್ಟೇ. ಆಮೇಲೆ ಇವ್ರು ಹೇಳ್ತಿದ್ರು ಉಪೇಂದ್ರ ಪ್ರಿಯಾಂಕ್ ಅವರು ನಾನೇ ಬೆಸ್ಟ್ ಅಂತ. ಬಟ್ ಗೀತನ್ ಕೇಳಬೇಕು ನಾನೇ ಬೆಸ್ಟ್ ಅಂತ. ಯಾಕಂದ್ರೆ ಅವ್ರಿಗೆ ಪಾಪ ಇವೊಂದು ಬರೀ ಜಾಸ್ತಿ ಫಿಲ್ಮ್ ಒಪ್ಕೊಂಡ್ಬಿಡ್ತೀನಿ, ಬರೀ ಶೂಟಿಂಗೇ ಇರ್ತಾನಂತ ಒಂದು ಪ್ರಾಬ್ಲಮ್. ಆದ್ರೂ ನನಗೆ ಬೇಡ, ನನ್ನ ಡೈರೆಕ್ಷನ್ ಬೇಡ, ಬೇಡ. ಇಂಥವ್ರಿಗೆ ಡೈರೆಕ್ಟ್ ಮಾಡಿದ್ರೆ ಸರ್ ನಾವು
ಇಲ್ಲ ಬೆಸ್ಟ್ ಹಸ್ಬೆಂಡ್ ಈವನ್ ಈಸ್ ಇಟ್ ಬೆಸ್ಟ್. ನೋ ಡೋಂಟ್ ಸೇ ದಟ್ ಬಿಕಾಸ್ ಏನು ಮಾಡಿದ್ರು ಅವ್ರು ನಿಮಗೋಸ್ಕರ ಮಾಡ್ತಾರೆ ಮೇಡಮ್, ಫ್ಯಾಮಿಲಿಗೋಸ್ಕರ ಮಾಡ್ತಾರೆ, ನಾಟ್ ಫ್ಯಾಮಿಲಿ ಅದು ಇಂಪಾರ್ಟೆಂಟ್. ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ 100% ಮಾಡೇ ಮಾಡ್ತಾರೆ. ಆ್ಯಂಡ್ ಏನೋ ಬಿಟ್ಟಿದ್ದೀನ. ಆಮೇಲೆ ಇವರು ಇಲ್ಲ ಸುದೀಪ್ ಹೇಳಿದ್ರಲ್ಲ ಏನು ಮಾತಾಡಕ್ಕೆ ಬರಲ್ಲ ಸುಮ್ಮನೆ ಏನು ಒಂದ್ಸತಿ ಸಿನಿಮಾದಲ್ಲಿ ಬಂದ್ಬಿಟ್ರೆ ಗಾಂಧಿನಗರದ ಇಳಿದು ಬಿಟ್ರೆ ಖಂಡಿತ ಅದು ಕಳ್ಸುತ್ತೆ, ಆಶೆ ಕಳಿಸುತ್ತೆ. ಆ ಥರ ಚೆನ್ನಾಗಿ ಬೆಳೆದ ಸುದ್ದಿ ಸೂಪರ್. ಐ ಲವ್ ಯು. ಇದೇ ಥರ ಬೆಳಿ, ಯಾಕಂದ್ರೆ ನೀವು ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತೈತೆ. 100% ಚೆನ್ನಾಗಿರ್ಬೇಕು. 100% ಇನ್ನು ಅದಾದ್ಮೇಲೆ ಮಾಡಿಲ್ಲ ಸಿನಿಮಾನ, ಮಾಡೋಣ ಖಂಡಿತ ಬೇಕು. ಡಾಲಿ ಆಗಲಿ, ವಿಜಯ್ ಆಗಲಿ, ಮನೋಹರ್ ನಾಯ್ಡು ಆಲ್ ದ ಬೆಸ್ಟ್, ಆ್ಯಂಡ್ ನವೀನ್ ಬೇಲೂರು ಆಲ್ ದ ಬೆಸ್ಟ್, ಶ್ರೀಕಾಂತ್ ಆಲ್ ದ ಬೆಸ್ಟ್.